ಪತ್ರಿಕೆ ಒಂದರಲ್ಲಿ ನವೆಂಬರ್ 21ಕ್ಕೆ ಸಿಎಂ ಆಗಿ ಡಿಕೆ ಪದಗ್ರಹಣ ಸುದ್ದಿ. ಮಾಧ್ಯಮದವರು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಯಾರು ಹೇಳಿದ್ದು ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಧ್ಯಮದವರಿಗೆ. ಫುಲ್ ಗರಂ ಆಗಿ ಯಾರು ಹೇಳಿದ್ದು, ನಿನಗೆ ಯಾರು ಹೇಳಿದ್ರು ಅಂತ ಹೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಪತ್ರಿಕೆ ಒಂದರಲ್ಲಿ ಬಂದಿದೆ ಸಾರ್ ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ. ಯಾವ ಪತ್ರಿಕೆ ಅದು, ಯಾವ ಪತ್ರಿಕೆ ನೋಡಿದೆ ನೀನು ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ನಾನು ಎಲ್ಲ ಪತ್ರಿಕೆಯನ್ನ ಕೂಡ ಓದ್ತೇನೆ, ಯಾವುದ್ರಲ್ಲೂ ಕೂಡ ಬಂದಿಲ್ವಲ್ಲ. ಮಾಧ್ಯಮಗಳ ಮೇಲೆ ಫುಲ್ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಫುಲ್ ಅವಳು ಫಸ್ಟ್ರೇಷನ್ಗೆ ಹೋದಂತೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವಾಗಲೂ ಕೂಡ ಚೇಂಜ್ ಆಗ್ತಾರೆ. ನಾಯಕತ್ವ ಬದಲಾವಣೆ ವಿಚಾರವನ್ನ ಕೂಡ ಕೇಳಿದ್ರೆ ಸಾಕು ಅವರು ರೋಚಿಗೆದ್ದು ಬಿಡ್ತಾರೆ. ಹಾಗಾದ್ರೆ ಸಿಎಂ ಏನ್ ಮಾತನಾಡಿದ್ರು ಮಾಧ್ಯಮದವರ ಪ್ರಶ್ನೆಗೆ ನೋಡ. ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಯಾವಾಗಲೂ ಕೂಡ ಸಿಎಂ ಅವರ ಕಿವಿಗೆ ಬೀಳೋದೇ ತಡ, ಯಾವಾಗಲೂ ಗರಂ ಆಗಿಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಯಿತು, ಜೊತೆಗೆ ಈಗ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಏನಿದೆ ಅದು ನಿಜವ, ಏನಾಗ್ತಾ ಇದೆ ವಿಚಾರಗಳು, ಮಾಹಿತಿ ಕೊಡೋದಾದ್ರೆ. ಕುಸುಮ, ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ನ ಗಮನಿಸಿದ್ರೆ ನವೆಂಬರ್ ನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ನಡೀತಾ ಇದೆ. ನವೆಂಬರ್ 21ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುದ್ದಿಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಸಹ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಇವತ್ತು ಸ್ವತಃ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರಕರ್ತರು ಪ್ರಶ್ನೆಯನ್ನ ಮಾಡ್ತಾರೆ. ಸರ್, ನವೆಂಬರ್ 21ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ, ನಿಜಾನ ಸಹ ಪೇಪರ್ ಅಲ್ಲಿ ಬಂದಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಡನ್ ಆಗಿ ಸಾಕಷ್ಟು ಗರಂ ಆಗಿ ಉತ್ತರವನ್ನ ಪತ್ರಕರ್ತರಿಗೆ ಹೇಳ್ತಾರೆ. ಯಾರು ಹೇಳಿದ್ದು ನಿನ್ಗೆ ಯಾರು ಹೇಳಿದ್ದು ಅನ್ನೋ ನಿಟ್ಟಿನಲ್ಲೇ ಪ್ರಶ್ನೆಯನ್ನ ಕೇಳ್ತಾರೆ. ಅದು ಯಾವ ಪೇಪರ್ ಅಲ್ಲಿ ಬಂದಿದೆ? ನಾನು ಡೈಲಿ ಎಲ್ಲಾ ಪೇಪರ್ ಅನ್ನು ನೋಡ್ತೀನಿ, ಎಲ್ಲಾ ಚಾನಲ್ ಅನ್ನು ನೋಡ್ತೀನಿ, ಯಾವ್ದ್ರಲ್ಲೂ ಬಂದಿಲ್ವಲ್ಲ ಅನ್ನೋ ಒಂದು ಮಾತನ್ನ ಸಹ ಸಿದ್ದರಾಮಯ್ಯನವರು ಹೇಳ್ತಾರೆ. ಯಾಕಂದ್ರೆ ಖಾಸಗಿ ಪತ್ರಿಕೆಯೊಂದರಲ್ಲಿ ನವೆಂಬರ್ 21ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡತಕ್ಕಂತಹ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡತಕ್ಕಂಥದ್ದು. ಇದಕ್ಕೂ ಮುನ್ನ ಅದೇ ವಿಧಾನಸೌಧದಲ್ಲೇನೆ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ನೀವು ಏನಿದ್ರು ಡಿಕೆ ಶಿವಕುಮಾರ್ ಅವರನ್ನೇ ಕೇಳ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಸಹ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ, ನಗರಾಭಿವೃದ್ಧಿ ಸಚಿವರು ಸಹ ಡಿಸಿಎಂ ಆಗಿರೋದ್ರಿಂದ ನೀವು ಅವ್ರನ್ನೇ ಕೇಳಿ, ಡೆಡ್ ಲೈನ್ ಕೊಟ್ಟಿರೋದು ಯಾರು ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನೀವು ಕ್ಲಾರಿಟಿನ ಡಿಕೆ ಶಿವಕುಮಾರ್ ಅವರನ್ನೇ ತಗೋಬೇಕಂತ ಸಹ ಹೇಳ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ನವೆಂಬರ್ನ ಕ್ರಾಂತಿಗೆ ಸನ್ನಿಹ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಸಮನ್ವಯ ಕೊರತೆಯನ್ನು ಸಹ ಇಲ್ಲಿ ನೋಡಬಹುದು ನಾವು. ಯಾಕಂದ್ರೆ ಇಬ್ಬರ ನಡುವೆ ಶೀತಲ ವಾರ್ ಏನ್ ನಡೀತಾ ಇದೆ, ಆ ವಾರ್ಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಸಹ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು, ಒಳೊಳಗೇನೆ ತಮ್ಮ ದ್ವೇಷಗಳನ್ನ ಸಾಧಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಸಹ ಈ ಒಂದು ಎಲ್ಲಾ ಪ್ರಶ್ನೆಗಳಿಂದ ಇರಿಸು ಮುರಿಸಿಗೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಅಂತ್ಯವನ್ನು ಆಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಸಹ ಈ ನವೆಂಬರ್ ನಲ್ಲಿ ಸಿಎಂ ಆಗ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು ಸಹ ಸತ್ಯ. ಹೀಗಾಗಿ ಈ ಎರಡರಲ್ಲಿ ಯಾವ್ದು ಸತ್ಯ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕಾಂಗ್ರೆಸ್ ವರಿಷ್ಠರು ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಖುದ್ದಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಸಹ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ನವೆಂಬರ್ ನಲ್ಲಿ ಬೀದಿ ಜಗಳ
ಆಗೋದು ಶತಸಿದ್ಧ ಅಂತಾನೆ ಹೇಳಲಾಗೈತೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.